1 minute ಸರ್. ಎಸ್ ಸರ್, ಈ ಚೆಕ್ಕಿಗೆ ಇವತ್ತೇ ಸೈನ್ ಆಗಬೇಕಾಗಿತ್ತು. ಕ್ಲಿಯರೆನ್ಸ್ ಇದೆ. ಓಕೆ. ಶಾಂತನು ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಚಿಕ್ಕ ವಯಸ್ಸಿನಲ್ಲೇ ತುಂಬಾ ದೊಡ್ಡ ಸಾಧನೆ ಮಾಡಿರ್ತಾನೆ. ತನ್ನದೇ ಶಾಂತನು ಗ್ರೂಪ್ ಆಫ್ ಕಂಪನೀಸ್ ಲಿಮಿಟೆಡ್ನ CEO ಆಗಿ ಕಂಪನಿನ ನೋಡ್ಕೊಳ್ತಿರ್ತಾನೆ. ಇಷ್ಟು ದೊಡ್ಡ ಜವಾಬ್ದಾರಿ ಅಂದಮೇಲೆ ಟೆನ್ಷನ್ಸ್ ಇದ್ದೇ ಇರುತ್ತೆ. ಇದ್ರ ಪರಿಣಾಮ ಸರ್, ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್. ಎಸ್. ಮಿಸ್ಟರ್ ಸಮರ್ಥ್ ಕುಮಾರ್ ಅವರು ಬಂದಿದ್ದಾರೆ. ವಾಟ್? ಅವನು ಇಲ್ಲಿಗೆ ಯಾಕೆ ಬಂದ? ನಾನು ಅವನಿಗೆ ಇಲ್ಲಿಗೆ ಬರಕ್ ಹೇಳಿಲ್ಲ. ನೀನ್ ಹೋಗಿ ನಾನು ಇಲ್ಲಿ ಬಿಸಿ ಇದ್ದೀನಿ ಅಂತ ಹೇಳು. ಸರ್, ಅವ್ರು ನಿಮ್ಮನ್ನ ಮೀಟ್ ಆಗ್ಲೇಬೇಕಂತೆ ಹಠ ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಸರಿ, ನಾನು ಈ ಫೈಲ್ನ ಸ್ಟಡಿ ಮಾಡಿ ಮುಗಿಸ್ತೀನಿ. ಅವನು ಆಮೇಲೆ ಬರಕ್ ಹೇಳಿ. ಶಾಂತನು ಬಿಸ್ನೆಸ್ ವಿಷಯವಾಗಿ ಸಮರ್ಥನ ವಿರೋಧ ಕಟ್ಕೊಳ್ತಾನೆ. ಈತ ಬಿಸ್ನೆಸ್ ವರ್ಡ್ ಅಲ್ಲಿ ದೊಡ್ಡ ತಿಮಿಂಗ್ಲ. ಇವನನ್ನ ಎದುರು ಹಾಕೊಂಡು ಬದುಕೋದು ತುಂಬಾನೇ ಕಷ್ಟ. ಅಂಥದ್ರಲ್ಲಿ ಶಾಂತನು ಕೋಟ್ಯಾಂತರ ರೂಪಾಯಿ ಬಿಲ್ಲನ್ನ ಕ್ಲಿಯರ್ ಮಾಡದೆ ಇವನನ್ನ ಸತಾಯಿಸ್ತಾ ಇರ್ತಾನೆ. ಮುಂದೇನಾಗತ್ತೆ? ಹಲೋ. ಎಷ್ಟೊತ್ತಿಂದ ಕಾಲ್ ಮಾಡ್ತಾ ಇದ್ದೀನಿ. ಕಾಲ್ ರಿಸೀವ್ ಮಾಡೋದಕ್ಕಾಗೋದಿಲ್ವಾ ನಿನಗೆ? ನನಗೆ ಅಂತ 10 ನಿಮಿಷ ಟೈಮ್ ಕೊಡೋದಕ್ಕಾಗಲ್ವಾ? ಶಂತನು ಇನ್ ನನ್ನಿಂದ ಆಗೋದಿಲ್ಲ. ನಾನು ನಿನಗೆ ಹೇಳ್ತಾ ಇರೋದು ಅರ್ಥ ಆಗ್ತಿದೀಯಾ? ಸಂಧ್ಯಾ, ನಾನೀಗ ಆಫೀಸಲ್ಲಿ ಇದ್ದೀನಿ. ಈ ರೀತಿ ಫೋನ್ ಮಾಡಿ ಪದೇ ಪದೇ ಇರಿಟೇಟ್ ಮಾಡೋದಾದ್ರೆ ನೀನ್ ನನಗೆ ಫೋನೇ ಮಾಡಬೇಡ. ಸರ್, ಎಲ್ಲ ಸರಿ ಹೋಗುತ್ತೆ ಸರ್. ಕಾಮ್ ಡೌನ್ ಪ್ಲೀಸ್. ತಗೊಳ್ಳಿ. ಸಮರ್ಥ್ ಹೊರಗಡೆ ಕಾಯ್ತಾ ಇರ್ಬೇಕಲ್ಲ, ಅವರನ್ನ ಒಳಗಡೆ ಕಳಿಸಿ. ಡೀಲ್ ಮುಗ್ದು ಎಷ್ಟು ದಿನ ಆಯಿತು? ನನಗೆ ಬರಬೇಕಾದ ದುಡ್ಡು ಇನ್ನೂ ಬಂದಿಲ್ಲ. ಯಾವಾಗ ಕೊಡಬೇಕು ಅಂದ್ಕೊಂಡಿದ್ಯಾ? ವ್ಯವಹಾರದಲ್ಲಿ ನೆಟ್ಟಿಗಿರ್ಬೇಕು ಶಾಂತನು. ಆಗ್ಲೇ ವ್ಯಾಪಾರ ಸಂಬಂಧ ಎಲ್ಲ ಉಳಿಯೋದು. ಈ ರೀತಿ ಮಾಡಿದ್ರೆ ವ್ಯವಹಾರ ಉಳಿಯಲ್ಲ. ಸಮರ್ಥ್, ಅದು ಈ ಸಲ ಶಿಪ್ಮೆಂಟ್ ಸ್ವಲ್ಪ ಲಾಸ್ ಆಯ್ತು. ಮಾರ್ಕೆಟ್ ಕೂಡ ಬಿದ್ದೋಗಿದೆ. ಇಲ್ಲದೆ ಇರೋ ಕತೆ ಕೇಳಕ್ಕೆ ನನಗೆ ಟೈಮ್ ಇಲ್ಲ. ಈಗಲೇ ನಾನು ದುಡ್ಡು ಬೇಕಷ್ಟೇ. ನೀನೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ದುಡ್ಡು ಬೇಕಷ್ಟೇ. ಲಾಸ್ ಆಗಿದೆ ಅಂತೀಯಾ? ಆದರೂ ಇಂಥ ಆರ್ಟ್ ಸೆಕ್ರೆಟರಿನ ಇಟ್ಟಿದ್ಯಾ? Get out! Get out of my office right now! ನೋಡು ಸಂಧ್ಯಾ, ನಿನ್ಗೆ ಅಷ್ಟೊಂದು ಕಷ್ಟ ಅಂತ ಅನ್ಸಿದ್ರೆ ಈ ಸಂಬಂಧನ ಇಲ್ಗೆ ನಿಲ್ಸೋಣ. ಇದ್ಯಾಕೋ ಸರಿ ಹೋಗ್ತಾ ಇಲ್ಲ. ಇನ್ನು ಮುಂದೆ ನನಗೆ ಫೋನ್ ಮಾಡಬೇಡ. ಸರ್, ಕೂಲ್ ಡೌನ್ ಸರ್. ಸ್ವಲ್ಪ ನೀರು ಕುಡೀರಿ. ಕಂಟ್ರೋಲ್ ಮಾಡ್ಕೊಳ್ಳಿ ಸರ್. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಇಲ್ಲ ರೂಬಿ, ಇದರಿಂದ ಆಚೆ ಬರಕ್ ಆಗ್ತಾ ಇಲ್ಲ. ಎಲ್ಲ ಕಡೆಯಿಂದಾನು ಹಿಂಸೆ ಆಗ್ತಾ ಇದೆ.
ನಾನು ಇದೀನಲ್ಲ ಸರ್, ಎಲ್ಲ ಒಳ್ಳೇದಾಗತ್ತೆ, ಸಮಾಧಾನ ಮಾಡ್ಕೊಳ್ಳಿ. ನಾನು ಅವನ ಜೊತೆ ಜಗಳ ಮಾಡಬಾರ್ದಾಗಿತ್ತು. ಅವನ ಆಫೀಸಲ್ಲಿ ತುಂಬಾ ಬ್ಯುಸಿ ಇರ್ತಾನೆ, ಅದ್ರ ಜೊತೆಲಿ ಅವನ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾನೆ. ಒಂದ್ಸಲ ಆದ್ರೂ ಅವನಿಗೆ ನಾನು ಸಮಾಧಾನ ಮಾಡ್ಬೇಕಿತ್ತು. ಸಂಧ್ಯಾ, ಸಮಾಧಾನ ಮಾಡ್ಕೊ. ನೀನ್ ಅವನ ಮೇಲೆ ಕೂಗಾಡೋದಿಯಲ್ಲ, ಅವನಿಗಿನ್ನೂ ಜಾಸ್ತಿ ಟೆನ್ಷನ್ ಆಗಿರುತ್ತೆ. ಒಂದ್ ಕೆಲ್ಸ ಮಾಡು, ನೀನ್ ಅವನಿಗೆ ಕಾಲ್ ಮಾಡಿ ಸಾರಿ ಕೇಳು, ಎಲ್ಲ ಸರಿ ಹೋಗುತ್ತೆ. ಸರಿ ಭುವನ್. ಒಂದ್ ಕಡೆ ಶಂತನುಗೆ ರೂಬಿ ಹತ್ರ ಆಗ್ತಾ ಇದ್ದಾಳೆ, ಇನ್ನೊಂದ್ ಕಡೆ ಸಂಧ್ಯಾಳಿಗೆ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಕೇಳಬೇಕು ಅಂತ ಅನ್ಕೊಂಡಿದ್ದಾಳೆ. ಒಂದ್ ಕಡೆ ಸಮರ್ಥನ ಜೊತೆ ಬಿಸ್ನೆಸ್ ವಿಷಯವಾಗಿ ಸಂಬಂಧ ಕೆಡಿಸ್ಕೊಂಡಿದ್ದಾನೆ. ನನಗೀಗ ಪ್ರೊಟೆಕ್ಷನ್ ಬೇಕು. ಪೊಲೀಸ್ ಅವ್ರನ್ನ ಮಧ್ಯ ತರಕ್ ನನಗೆ ಇಂಟ್ರೆಸ್ಟ್ ಇಲ್ಲ. ಬಿಸ್ನೆಸ್ ಮ್ಯಾನ್ ಸಮರ್ಥಿಂದ ನನಗೆ ತುಂಬ ಅಪಾಯ ಇದೆ. ಏನು ಮಾಡಬೇಕು ಅಂತ ನಿನಗೆ ಗೊತ್ತು. ಸರಿ, ಅದನ್ನ ನಾನು ನೋಡ್ಕೊಳ್ತೀನಿ. ನಿನ್ ಕೆಲಸ ಆಯ್ತು ಅನ್ಕೋ. ಇನ್ನೊಂದ್ ಕಡೆ ತನ್ನ ಪರವಾಗಿ ಮರಕ ಪಡ್ತಾ ಇರೋ ಇಬ್ರು ಹುಡುಗಿರು. ಇಂಥ ಪರಿಸ್ಥಿತಿಗಳು ಬರ್ತಾನೆ ಇರ್ತವೆ, ಆದ್ರೆ ಅದರಿಂದ ಹೊರಗೆ ಬರೋದಕ್ಕೆ ದಾರಿಗಳಿದಾವ. ಇದ್ರು ಶಂತನು ಯಾವ ದಾರಿನ ಆರಿಸ್ಕೊಳ್ತಾನೆ? ಸರ್ ಕಾಫಿ ಬನ್ನಿ ಸರ್, ತಗೊಳ್ಳಿ. ರೂಬಿ, ಕೈಗೇನ್ ಮಾಡ್ಕೊಂಡೆ? ಚಿಕ್ಕ ಗಾಯ ಸರ್. ಏನ್ ರೂಬಿ ನೀನು, ರಕ್ತ ಬರ್ತಾ ಇದೆ, ಚಿಕ್ಕ ಗಾಯ ಅಂತ ಇದೆಯಲ್ಲ. ಒಂದ್ ನಿಮಿಷ ಇರು. ಸರ್ ಪರವಾಗಿಲ್ಲ ಸರ್, ಇದನ್ನ ನಾನೇ ಮಾಡ್ಕೊಳ್ತೀನಿ. ನಿಮ್ಮ ಕೆಲಸ ಇಂಪಾರ್ಟೆಂಟ್ ಅಲ್ಲ, ನೀವು ಅದನ್ನು ಮುಗಿಸಿ. ಇದನ್ನ ನಾನೇ ಕ್ಲೀನ್ ಮಾಡ್ಕೊಳ್ತೀನಿ ಸರ್. ನೋವಾಗ್ತಿದ್ಯಾ? ಇಲ್ಲ ಸರ್, ಚಿಕ್ಕ ಗಾಯ ಅಲ್ವಾ, ನಾನೇ ಕ್ಲೀನ್ ಮಾಡ್ಕೊಳ್ತಿದ್ದೆ. ನಾನು ಆಫೀಸ್ನಲ್ಲಿ ಇರ್ತೀನಂತ ನೀನು ಟೈಮ್ ಎಕ್ಸ್ಟೆಂಡ್ ಮಾಡ್ಕೋತೀಯ. ನಾನು ಬಾಯ್ ಬಿಟ್ಟು ಕೇಳದೆ ಇದ್ರು ಎಲ್ಲ ಅರ್ಥ ಮಾಡ್ಕೊಂಡು ನೀನೇ ಸಹಾಯ ಮಾಡ್ತೀಯ. ನಾನು ನಿನ್ಗೋಸ್ಕರ ಇಷ್ಟು ಮಾಡ್ದಿದ್ರೆ ಹೇಗೆ? ಭುವನ, ಅವನ ಜೊತೆ ಹೇಗೆ ಮಾತಾಡ್ಲಿ? ಇದಕ್ಕಿಂತ ಮುಂಚೆ ತುಂಬಾ ಸಲ ಜಗಳ ಆಡಿದ್ದೀನಿ, ಸಾರಿ ಕೂಡ ಕೇಳಿದ್ದೀನಿ. ಆದರೆ ಈ ಸಲ ತುಂಬಾ ಸಿಕ್ಕಾಗಿದೆ ಅನ್ನಿಸ್ತಾ ಇದೆ. ಮತ್ತೆ ಹೇಗೆ ಮಾತಾಡೋದು? ಒಂದ್ ಕೆಲ್ಸ ಮಾಡು, ಒಂದ್ ಸರ್ಪ್ರೈಸ್ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡು. ಇಬ್ರು ಕುತ್ಕೊಂಡು ಮಾತಾಡಿ, ಎಲ್ಲ ಸರಿ ಹೋಗುತ್ತೆ. ಹಾಗಾದ್ರೆ ಅವನು ಕಾಲ್ ಮಾಡಿ ಬರಕ್ ಹೇಳ? ಕಾಲ್ ಮಾಡೋದೇನೋ ಬೇಡ ಸಂಧ್ಯಾ, ಒಂದ್ ಮೆಸೇಜ್ ಮಾಡು ಸಾಕು. ಎಸ್, ಗುಡ್ ಐಡಿಯಾ, ಥ್ಯಾಂಕ್ಸ್ ಕಣೆ. ಕಾಫಿ ಸರ್. ಥ್ಯಾಂಕ್ ಯು. ಇವತ್ತಿದು 5ನೇ ಕಪ್ ಕಾಫಿ ಸರ್ ನೀವು ಕುಡಿತಾ ಇರೋದು. ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಇದು. ನಾನು ತುಂಬ ದಿನಗಳಿಂದ ನೋಡ್ತಾ ಇದ್ದೀನಿ, ನೀವು ಕರೆಕ್ಟಾಗಿ ರೆಸ್ಟು ಮಾಡ್ತಾ ಇಲ್ಲ. ನಿಮ್ಮನ್ನು ಈ ಥರ ನೋಡೋಕೆ ನಂಗೆ ತುಂಬ ಕಷ್ಟ ಆಗುತ್ತೆ ಸರ್.
ನನ್ನ ವಿಷಯ ಬಿಡಿ, ನೀವದು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಈಗ ನೀವು ಹೊರಡ್ಬೋದು. ನಾಳೆ ಬೆಳಿಗ್ಗೆ ಫ್ರೆಶ್ ಆಗಿ ಬನ್ನಿ. ಈ ಕೆಲಸಗಳೆಲ್ಲ ತಲೆ ಕೆಡಿಸುತ್ತೆ, ಸುಸ್ತಾಗುತ್ತೆ. ಭುವನ, ಅವನಿಗೆ ಕಳ್ಸಿದ ಮೆಸೇಜ್ ಡೆಲಿವರಿನೇ ಆಗಿಲ್ಲ ಕಣೆ. ಹೌದಾ? ಹಾಗಿದ್ರೆ ಅವ್ನಿಗೊಂದು ಕಾಲ್ ಮಾಡು. ಛೆ, ಕಾಲ್ ಕೂಡ ಕನೆಕ್ಟ್ ಆಗ್ತಿಲ್ವೇ. ಭುವನ, ಎಂಗೇಜ್ಮೆಂಟ್ ಆಗಿದ್ದ ಹೊಸದ್ರಲ್ಲಿ ನನ್ ಕಾಲ್ ಮಾಡೋದು 1 ನಿಮಿಷ ಲೇಟ್ ಆದ್ರೂ ಅವನೇ ಕಾಲ್ ಮಾಡಿ ಬೈತಾ ಇದ್ದ. ಈ ರೀತಿ ಊಟಕ್ಕೆ ಕರೆದ ತಕ್ಷಣ ಎಲ್ಲಾ ಕೆಲ್ಸ ಬಿಟ್ಟು ಬರ್ತಾ ಇದ್ದ. ನೋಡ್ದ ಹೇಗಿ ಸಂಬಂಧ ಹೇಗಾಗೋಯ್ತು. ಇದೇ ಫ್ರಸ್ಟ್ರೇಷನ್ ಅಲ್ಲಿ ಅವನ ಜೊತೆ ಮಾತಾಡಿ ಪ್ರಾಬ್ಲಮ್ ಇನ್ನೂ ದೊಡ್ಡದು ಮಾಡ್ಕೊಂಬೇಡ, ಅರ್ಥ ಆಯ್ತಾ?